ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಪೆಷಲ್. ಇಷ್ಟು ದಿನ ನೀವೆಲ್ಲರೂ ಕೇಳ್ತಿರುವಂತ ಒಂದು ವ್ಲಾಗ್, ನಿಮ್ಮ ಕಮೆಂಟ್ಗಳನ್ನ ನೋಡಿ ನಾನು ಇವತ್ತು ವ್ಲಾಗ್ ಮಾಡಿದ್ದೀನಿ. ತಮ್ಲೈನ್ ನೋಡಿದ್ರೆ ಗೊತ್ತಾಗಿರುತ್ತೆ ಯಾವ ವ್ಲಾಗ್ ಅಂತ ಅಂದ್ಬಿಟ್ಟು. ಸೊ ಇಷ್ಟೊಂದು ಬಿಲ್ಡಪ್ ಕೊಡೋದು ಬೇಡ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡಬೇಕು. ಅದು ಬೇರೆ ಯಾವುದೂ ಅಲ್ಲ, ಮಮಾ ಅರ್ತ್ ರೋಸ್ಮೆರಿ ಹೇರ್ ಗ್ರೋತ್ ಸ್ಕ್ಯಾಲ್ಪ್ ಸಿರಮ್. ಸೊ ನನಗಂತೂ ರೀಸೆಂಟಾಗಿ ತುಂಬ ಹೇರ್ ಫಾಲ್ ಆಗ್ತಿತ್ತು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಸ್ಕ್ಯಾಲ್ಪಲ್ಲಿ ಎಷ್ಟು ಗ್ಯಾಪ್ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದಕ್ಕೋಸ್ಕರ ನಾನು ರೋಸ್ಮೆರಿ ಹೇರ್ ಆಯಿಲ್ ಆ್ಯಂಡ್ ಸಿರಮ್, ಕಂಡೀಷ್ನರ್, ಶಾಂಪು ಇವನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಈ ಒಂದು ಮಮಾ ಅರ್ತ್ ಹೇರ್ ಗ್ರೋತ್ ಸ್ಕ್ಯಾಲ್ಪ್ ಸಿರಮ್ ಏನಿದೆ ತುಂಬ ಬೆಸ್ಟಾಗಿ ನನಗೆ ವರ್ಕ್ ಆಗಿದೆ. ಆ್ಯಂಡ್ ಇದರಲ್ಲಿ 95% ಪ್ಯೂರ್ ರೋಸ್ಮೆರಿ ಆಯಿಲ್ ಎಕ್ಸ್ಟ್ರಾಕ್ಟ್ ಇದೆ ಆ್ಯಂಡ್ 4% ಅನಾಗೇನ್ ಇದೆ ಆ್ಯಂಡ್ ಮೆಂತೆ ಇದೆ. ಇವೆಲ್ಲದೂ ಹೇರ್ ಗ್ರೋತ್ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಆ್ಯಂಡ್ 14 ವೀಕ್ಸ್ ಅಷ್ಟರಲ್ಲಿ ನಮಗೆ ನೀವು ಹೇರ್ ಗ್ರೋತನ್ನು ನಾವು ನೋಡ್ಬೋದು. ಆ್ಯಂಡ್ ಈ ಸಿರಮ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾವು ಇವಾಗ ಸ್ಕ್ಯಾಲ್ಪ್ನ ಅಂದರೆ ಕೂದಲನ್ನ ಪಾರ್ಟಿಷನ್ ಮಾಡಿಕೊಂಡು ಸ್ಕ್ಯಾಲ್ಪಿಗೆ ನಾವು ಈ ಸಿರಮನ್ನು ಡ್ರಾಪ್ಸ್ಗಳು ಹಾಕ್ಕೊಂಡು ಜಸ್ಟ್ ಒಂದು ಮಸಾಜ್ ಮಾಡಿ ಹಾಗೆ ನಾರ್ಮಲ್ ಬಿಡಬೇಕು. ಆ್ಯಂಡ್ ದಿನದಲ್ಲಿ ಇದು 2 ಬಾರಿ ಅಪ್ಲೈ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ನೋಡ್ಬೋದು. ಆ್ಯಂಡ್ ನೀವು ಯೂಶಲಿ ಯಾವಾಗ ನೀವು ಸ್ನಾನ ಮಾಡ್ತೀರಾ ಆವಾಗ ನೀವು ರೋಸ್ಮೆರಿ ಕಂಡೀಷ್ನರ್ ಆ್ಯಂಡ್ ಶಾಂಪೂ ಅಲ್ಲೇ ನೀವು ಸ್ನಾನ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ನ ನೋಡ್ಬೋದು. ಆ್ಯಂಡ್ ಸೆಕೆಂಡರಿ ರಿಸರ್ಚ್ನ ಪ್ರಕಾರ ರೋಸ್ಮೆರಿಯಲ್ಲಿ ಮೈನಾಕ್ಸಿಡಿಲ್ ಅನ್ನೋ ಒಂದು ಅಂಶ ಇರೋದ್ರಿಂದ ಇದು ನಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ತುಂಬ ಬೆಸ್ಟ್ ಇಂಗ್ರೀಡಿಯೆಂಟ್ ಆ್ಯಂಡ್ ಸೇಫರ್ ಇಂಗ್ರೀಡಿಯೆಂಟ್ ಅಂತ ಒಂದು ರಿಸರ್ಚ್ನ ಪ್ರಕಾರ ತಿಳಿದು ಬಂದಿದೆ. ಆ್ಯಂಡ್ ನಾನು ಮಮಾ ಅರ್ತ್ ರೋಸ್ಮೆರಿ ಆ್ಯಂಟಿ ಹೇರ್ ಫಾಲ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಯೂಸ್ ಮಾಡ್ತೀನಿ. ಹಾಗಾಗಿ ನೋಡ್ಬೋದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಎರಡಕ್ಕೂ. ನನಗೆ ಸ್ಕ್ಯಾಲ್ಪ್ ಇವಾಗ ಅಷ್ಟೊಂದು ಗ್ಯಾಪ್ ಇಲ್ಲ ಆ್ಯಂಡ್ ಹೇರ್ ವಾಲ್ಯೂಮು ಜಾಸ್ತಿ ಆಗಿದೆ. ಆ್ಯಂಡ್ ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ಚರ್ಸ್ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಪುಟಾಣಿದು ಬೇಬಿ ಹೇರ್ಸ್ ಗ್ರೋತು. ನನಗಂತೂ ಈ ಒಂದು ಪ್ರಾಡಕ್ಟ್ ತುಂಬ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಹಾಗಾಗಿ ನಿಮಗೂ ನಾನು ಮಸ್ಟ್ ಬೈ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ಬ್ಯೂಟಿಫುಲ್ ಮಮಾ ಅರ್ತ್ ರೋಸ್ಮೆರಿ ಹೇರ್ ಗ್ರೋತ್ ಸ್ಕ್ಯಾಲ್ಪ್ ಸಿರಮ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಮಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ ಯೂಸ್ ಮಾಡಿ ನೀವು 20% ಡಿಸ್ಕೌಂಟ್ ಪಡಿಬೋದು. ಸೊ ನನ್ನ ಒಂದು ಕೂಪನ್ ಕೋಡ್ 12024 ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಚೆಕ್ ಮಾಡಿ. ಅದು ಓನ್ಲಿ ಮಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟೇ. ಸೊ ಈ ಒಂದು ಮಮಾ ಅರ್ತ್ ಪ್ರಾಡಕ್ಟ್ ಬರೀ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟೇ ಅಲ್ಲ, ಫ್ಲಿಪ್ಕಾರ್ಟ್, ನೈಕಾ, ಅಮೆಝಾನ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಸಿಗುತ್ತೆ. ಆ್ಯಂಡ್ ಶಾಪಿಂಗ್ ಆ್ಯಪ್ಗಳಷ್ಟೇ ಅಲ್ಲ, ನಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲೂ ನಾವು ಇವಾಗ ಮಮಾ ಅರ್ತ್ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ಬೇಗ ಹೋಗಿ ಮಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ 20% ಡಿಸ್ಕೌಂಟ್ ಪಡೀರಿ. ಆ್ಯಂಡ್ ಅಷ್ಟೇ ಅಲ್ಲ, ಮಮಾ ಅರ್ತ್ ಅವರು ನಮ್ಮ ಒಂದು ಫೀಡ್ಬ್ಯಾಕ್ಗೆ ವೆಯ್ಟ್ ಮಾಡ್ತಿರ್ತಾರೆ. ಯಾಕಂದರೆ ಪ್ರತಿ ಸರಿ ಅವರು ಒಂದು ಪ್ರಾಡಕ್ಟ್ನ ಬಂದಾಗ ಒಂದು ಇನೋವೇಟಿವ್ ಆಗಿ ಅವರು ರಿಸರ್ಚ್ ಮಾಡ್ತಿರ್ತಾರೆ ಆ್ಯಂಡ್ ಅದನ್ನು ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಒಂದು ಫೀಡ್ಬ್ಯಾಕ್ ಅವರಿಗೆ ತುಂಬ ಮುಖ್ಯ. ಸೊ ನಾವು ಪ್ರಾಡಕ್ಟ್ನ ಯೂಸ್ ಮಾಡಿ ಹೇಗೆ ಅದು ಯೂಸ್ ಆಗ್ತಿದೆ ಅಂತ ನಾವು ಒಂದು ಫೀಡ್ಬ್ಯಾಕ್ ಕೊಟ್ಟರೆ ಅವರಿಗೆ ನೆಕ್ಸ್ಟ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಫೀಡ್ಬ್ಯಾಕ್ ಕೊಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅದೇ ನಾನು ಹೇಳ್ದಂಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಬೆಂಗಳೂರಲ್ಲಿರೋ ನಮ್ಮ ಒಂದು ಪುಟ್ಟ ಗೂಡು ತೋರಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಅಲ್ಲಿ. ಏನು ಅಷ್ಟೊಂದು ನಾನು ಯಾಕೆ ಇಷ್ಟು ದಿನ ತೋರಿಸಿರ್ಲಿಲ್ಲ ಅಂದ್ರೆ, ನಾರ್ಮಲ್ ಇವಾಗ ಮೂಡಿಗೆರೆ ಮನೆ ತೋರಿಸಿದ್ರೂ ಒಂದು ಸ್ವಲ್ಪ ನಿಮಗೆ ಐಡಿಯಾ ಬರುತ್ತೆ. ಏನು ಅಂದ್ರೆ ಯಾವ್ಯಾವ ಮೆಟೀರಿಯಲ್ ಆಗಿರ್ತಾರೆ, ಇಂಟೀರಿಯರ್ ಹೇಗಿದೆ ಅಂತ ಎಲ್ಲ ನಿಮಗೆ ಸ್ವಲ್ಪ ಟಿಪ್ಸ್ ಅವ್ರ ಯಾರಿಗಾದ್ರೂ ಹೊಸ ಮನೆ ಕನ್ಸ್ಟ್ರಕ್ಷನ್ ಮಾಡಿಸೋರಿದ್ರೆ ಒಂದು ಐಡಿಯಾ ಬರುತ್ತೆ ಅಂತ ನಾನು ಮೂಡಿಗೆರೆ ಮನೆನ ಹೋಮ್ ಟೂರ್ ಮಾಡೋಣ ಅನ್ಕೊಂಡೆ. ಬಟ್ ತುಂಬಾ ಜನ ನನಗೆ ಬೆಂಗಳೂರದು ಮನೆದು ಅಂದ್ರೆ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ರಿ. ಹಾಗಾಗಿ ಇವತ್ತಿನ ಒಂದು ವ್ಲಾಗ್ ಅಲ್ಲಿ ನಮ್ಮ ಮನೆಯ ಒಂದು ಹೋಮ್ ಟೂರ್ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬಾ ಏನು ಇದಾಗಿ ಜೋಡಿಸಿಲ್ಲ, ಯಾಕಂದ್ರೆ ಇವಾಗ ಏನಾದ್ರು ಪರ್ಮನೆಂಟ್ ನಾವ್ ಇಲ್ಲೇ ಸೆಟಲ್ ಆಗೋದು ಅವ್ರ ತುಂಬಾ ಲಾಂಗ್ ಟೈಮ್ ಇರ್ತೀವಿ ಅಂತ ಅನ್ನೋದಿದ್ರೆ ನಾವೇನಾದ್ರು ಸ್ವಲ್ಪ ಇನ್ವೆಸ್ಟ್ ಮಾಡಿ ಅವರು ಏನಾದ್ರು ಸ್ವಲ್ಪ ಚೇಂಜಸ್ ಮೇಕ್ ಓವರ್ ಮಾಡ್ಬೋದು. ಬಟ್ ನಮಗೆ ಸ್ವಲ್ಪ ವರ್ಷಗಳು ಅನ್ನೋ ಥರ ನಾವು ಅಂದ್ಕೊಂಡಿರೋದು ಅವ್ರ ಆಫೀಸಿಗೆ ಅವ್ರ ಮಾರ್ಕೆಟಿಂಗ್ಗೆ ಎಲ್ಲ ನಿಯರ್ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಪ್ಲೇಸಲ್ಲಿ ನಾವು ಪುಟ್ಟದಾಗಿ ಒಂದು ಮನೆ ಮಾಡ್ಕೊಂಡಿದ್ದೀವಿ. 2 BHK ಅಲ್ಲಿದ್ದೀವಿ. ಸೊ ಮನೆ ಏರಿಯಾ ಎಲ್ಲ ಸೂಪರ್, ಓನರ್ ಸೂಪರ್. ಆ್ಯಕ್ಚುಲಿ ಓನರು ಅಷ್ಟೇ
ತುಂಬ ಫ್ರೆಂಡ್ಲಿ, ಅಂದರೆ ತುಂಬ ಕೆಲವರದ್ದು ಕಾಟ ಇರುತ್ತಲ್ಲ ಹಂಗೆ ಹಿಂಗೆ ಅಂತ ಏನೂ ಇಲ್ಲ, ತುಂಬ ಒಳ್ಳೆಯವರು. ಆಮೇಲೆ ಏರಿಯಾನೂ ಅಷ್ಟೇ ತುಂಬ ಇಷ್ಟ ಆಯ್ತು, ಎಲ್ಲ ಆಕ್ಸೆಸಬಲ್ ಅಲ್ಲೇ ಇದೆ. ಸ್ವಲ್ಪ ಅಪ್ ಡೌನ್ ಇದೆ. ನಾಗರಬಾವಿ ಗೊತ್ತಲ್ಲ, ನಾಗರಬಾವಿ ಚಂದ್ರ ಲೇಔಟ್ ಈಶಾನಲ್ಲಿ ಇರೋದು ನಾನು, ಹಾಗಾಗಿ ಗೊತ್ತು ನಾಗರಬಾವಿ ಅಂದ್ರೆ ಸ್ವಲ್ಪ ಫೇಮಸ್ಸು, ಬೆಟ್ಟ ಗುಡ್ಡ ಎಲ್ಲ ಸ್ವಲ್ಪ ಡೌನ್ ಅಪ್ ಅಂತ ಇದೆ. ಅದು ಬಿಟ್ರೆ ಏರಿಯಾ ಮಾತ್ರ ಸೂಪರ್. ಯಾವುದೇ ಒಂದು ಕಯ ಅಂತ ಏನು ಸೌಂಡ್ಗಳು ಅವ್ರ ತುಂಬ ಡೀಸೆಂಟ್ ಆ್ಯಂಡ್ ಕ್ಲೀನ್ ಏರಿಯಾ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ನೋಡಿದ್ದ ಇಷ್ಟು ಬೆಂಗಳೂರು ಸುತ್ತಿರೋದ್ರಲ್ಲಿ ನನಗೆ ನಮ್ಮ ಏರಿಯಾನೇ ತುಂಬ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಮನೆ ಕೆಳಗಡೆನೇ ಒಂದು ಪ್ರಾವಿಷನ್ ಸ್ಟೋರ್ ಇದೆ, ಏನೇ ಬೇಕಂದ್ರೂ ಕ್ವಿಕ್ಕಾಗಿ ಕೆಳಗಡೆ ಹೋಗ್ಬೋದು, ತರ್ಬೋದು. ಸೊ ಒಟ್ಟು ಎಲ್ಲ ಈಸಿ ಆಕ್ಸೆಸಬಲ್ ಇದೆ. ಹಾಗಾಗಿ ನನ್ನ ಒಂದು ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ನಮ್ಮ ಬೆಂಗಳೂರು ಮನೆ. ಹಾಗಾಗಿ ಅದೇ ತುಂಬ ಏನೋ ಜೋಡಿಸಿಲ್ಲ, ತುಂಬ ಕಲರ್ಫುಲ್ಲಾಗಿ ಏನೂ ಮಾಡಿಲ್ಲ. ತಕ್ಕ ಮಟ್ಟಿಗೆ ನನಗೆ ಗೊತ್ತು, ಈವ್ನಿಂಗ್ ವರ್ಕ್ ಮಾಡ್ತೀನಿ, ಮತ್ತು ಮನೆ ಕೆಲಸ, ಅಡಿಗೆ, ಅದು ಇದು ಅಂತ ಅಂದ್ಬಿಟ್ಟು ಮತ್ತು ಯೂಟ್ಯೂಬ್ದು ಎಡಿಟ್ಗಳು ನಂಗೆ ಆಗ್ತಾ ಇಲ್ಲ. ಹಾಗಾಗಿ ಯೂಟ್ಯೂಬ್ದು ಅಷ್ಟೇ ತುಂಬ ಲೇಟಾಗಿ ಬರ್ತಾ ಇದೆ. ತುಂಬ ಒಂದು 12 days 2 weeksೇ ಆಗಿದೆ, ಮೋರ್ ದೆನ್ 2 weeks ಆಗಿರ್ಬೋದು ನಾನು ವೀಡಿಯೋಸ್ ವ್ಲಾಗ್ಗಳು ಅಪ್ಲೋಡ್ ಮಾಡ್ದಲೆ. ಬಿಕಾಸ್ ಹಂಗೆ ಆಮೇಲೆ ಮನೆಯಲ್ಲಿ ಗೆಸ್ಟ್ಗಳು ಬರೋದು ಅದು ಇದು ಆಗ್ತಿರುತ್ತಲ್ಲ, ಸೊ ಹಾಗಾಗಿ ನನಗೆ ಎಡಿಟ್ ಮಾಡೋಕ್ಕೂ ಆಗಲಿಲ್ಲ. ಸೊ ಹಾಗಾಗಿ ನಮ್ಮಿಬ್ಬರಿಗೆ ಎಷ್ಟು ಬೇಕು, ಮೇಯ್ನ್ ಎಸೆನ್ಷಿಯಲ್ ಏನಿರುತ್ತೆ ಅಂಥವು ಮಾತ್ರ ನಾವು ಜೋಡಿಸ್ಕೊಂಡಿದ್ದೀವಿ, ಅರೇಂಜ್ ಮಾಡಿದ್ದೀವಿ. ಸೊ ಬನ್ನಿ, ತುಂಬ ಬರೀ ಹೇಳೋದೇ ಬೇಡ, ಬನ್ನಿ ಇವತ್ತಿನ ವ್ಲಾಗಲ್ಲಿ ನಮ್ಮ ಒಂದು ಪುಟ್ಟ ಮನೆಯನ್ನು ತೋರಿಸ್ತೀನಿ. ಆ್ಯಂಡ್ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಮನೆಯನ್ನು ಹೇಗೆ ಇಟ್ಕೊಂಡಿದ್ದೀನಿ, ಇನ್ನೂ ಏನಾದ್ರು ಚೇಂಜಸ್ ಮಾಡಬೇಕಾ ಏನು ಅಂತ ನಿಮ್ಮ ಒಪಿನಿಯನ್ ನನಗೆ ಕಮೆಂಟ್ ಮಾಡಿ. ಬಿಕಾಸ್ ನಾನು ಇವಾಗ ಒಂದು ಹೌಸ್ ವೈಫ್ ಆಗಿ ಒಂದು ಒಂದೊಂದು ಸ್ಟೆಪ್ ಇಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಒಂದು ಫೀಡ್ಬ್ಯಾಕ್, ನಿಮ್ಮ ಒಂದು ಏನಂತಾರೆ ಟಿಪ್ಸ್ ನನಗೆ ತುಂಬ ಮುಖ್ಯ. ಹಾಗಾಗಿ ಏನಾದ್ರು ಚೇಂಜಸ್ ಮಾಡೋದಿದ್ರೆ, ಏನಾದ್ರು ತಪ್ಪಿದ್ರೆ ನನಗೆ ಸ್ವಲ್ಪ ಕಮೆಂಟ್ ಮಾಡಿ, ನಾನು ತಿದ್ಕೊತೀನಿ, ಅದನ್ನು ನೆಕ್ಸ್ಟ್ ಇಂಪ್ರೂವ್ ಮಾಡ್ಕೊತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇದು ನಮ್ಮ ಮನೆಯ ಫ್ರಂಟ್ ವ್ಯೂ. ತುಂಬ ಜನ ಇಲ್ಲಿ ಅಕ್ಕಪಕ್ಕ ಇರೋರಿಗೆ ಗೊತ್ತಾಗಿರುತ್ತೆ ಅನಿಸುತ್ತೆ, ಕಂಡು ಬಿಡ್ತೀರಾ ಯಾವ ಏರಿಯಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಪುಟಾಣಿ ಪಾಟ್ಸ್ಗಳನ್ನ ನಾನು ಇಟ್ಟಿದ್ದೀನಿ. ಸೊ ನನಗೆ ಸ್ವಲ್ಪ ಗಿಡದ ಕ್ರೇಜು. ಆ್ಯಕ್ಚುಲಿ ನಮ್ಮ ಅತ್ತೆಗೂ ಅಷ್ಟೇ, ನಮ್ಮ ಮೂಡಿಗೆರೆ ಮನೇಲಂತೂ ಒಂದು ಮೋರ್ ದೆನ್ 150 ಪಾಟ್ಸ್ಗಳಿದೆ. ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ. ಆ್ಯಂಡ್ ಇದು ಒಂದು ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋದಾಗ ತಂದಿದೆ, ನಿಮಗೆ ನಾನು ತೋರಿಸಿದೆ, ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಸೊ ಇದು ಎಂಟ್ರಿ ಆದರೆ ಫಸ್ಟ್ ಹಾಲ್. ನಾನು ತುಂಬ ಏನೋ ಫ್ಯಾನ್ಸಿ ಐಟಮ್ಸ್ಗಳನ್ನೇನು ಇಟ್ಟಿಲ್ಲ, ನಾನು ನಾರ್ಮಲ್ ನಮ್ಮಿಬ್ಬರಿಗೆ, ನಾನು ಹೇಳ್ದಂಗೆ ನಮ್ಮಿಬ್ಬರಿಗೆ ಎಷ್ಟು ಎಸೆನ್ಷಿಯಲ್ ಬೇಕು ಅಷ್ಟೇ ಮಾತ್ರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕರ್ಟನ್ಸ್ ಎಲ್ಲ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಮಿಡಲ್ ಇರೋ ನೆಟ್ ಇದೇನಿದೆ ಅದು ನಾನು ಮೀಶೋದಲ್ಲಿ ತರಿಸಿದ್ದು. ಸೊ ಹಿಂಗೆ ಫಸ್ಟು ಏನಿದೆ ವಿಂಡೋ ಅದೇ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ, ತುಂಬ ದೊಡ್ಡ ವಿಂಡೋ ಇದೆ. ಆಮೇಲೆ ಟೇಬಲ್ಸ್, ಆಮೇಲೆ ಇನ್ನೊಂದು ನಾನು ಹೇಳಬೇಕು, ನಮ್ಮ ಮನೇಲಿ ಏನು ಚೇರ್ಸ್ ಇರ್ಬೋದು, ಟೇಬಲ್ ಇರ್ಬೋದು, ದಿವಾನ್ ಕಟ್ ಇರ್ಬೋದು, ಆಮೇಲೆ ಮಂಚಗಳಿರ್ಬೋದು, ಬೆಡ್ಶೀಟು ಪ್ರತಿಯೊಂದು ನನಗೆ ನಮ್ಮ ಅತ್ತೆ ಮೂಡಿಗೆರೆಯಿಂದ ಕೊಟ್ಟು ಕಳಿಸಿರೋದು. ಪಾತ್ರೆಗಳಿರ್ಬೋದು, ಫುಲ್ಲು ಒಂದು ಫ್ಯಾಮಿಲಿ ಸೆಟ್ ಪಾತ್ರೆ ಪ್ರತಿಯೊಂದು ನನಗೆ ಮೂಡಿಗೆರೆಯಿಂದ ಅತ್ತೆ ಕೊಟ್ಟು ಕಳಿಸಿದ್ದು. ಮಾವನೇ ಬಂದು ಎಲ್ಲ ತಂದು ಕೊಟ್ಟು ಹೋದರು. ನಮ್ಮ ಮನೆಯಿಂದಲೂ ಬಾಕ್ಸ್ಗಳು, ಸಾಂಬಾರು ಪೌಡರು, ಅಕ್ಕಿ ಹಿಟ್ಟು, ಆಮೇಲೆ ರಾಗಿ ಹಿಟ್ಟು, ಈ ಥರದ್ದು ಅಪ್ಪ ಅಮ್ಮ ಮತ್ತು ಪುಟಾಣಿ ಗ್ಯಾಸ್ ಸ್ಟವ್, ಈ ಥರ ಎಲ್ಲ ಅಪ್ಪ ಅಮ್ಮ ಬಂದು ನನಗೆ ತಂದು ಕೊಟ್ಟೋದ್ರು. ಅದು ಬಿಟ್ಟು ಏನಿದೆ, ವಾಷಿಂಗ್ ಮಿಷಿನ್ನು, ಫ್ರಿಡ್ಜು, ಟಿ ವಿ ಇವೆಲ್ಲ ನಾವು ತೊಗೊಂಡಿದ್ದು. ಸೊ ಇದೊಂದು ಪುಟಾಣಿದೊಂದು ಶೂ ರ್ಯಾಕ್ದೆ. ಆ್ಯಂಡ್ ಇದು ಕೀ ಚೈನು ಏನಾದ್ರು ಮಾಡೋಕ್ಕಂತ ಒಂದು ಹೋಲ್ಡರು. ಇದು ಹ್ಯಾಂಗರು ಅಷ್ಟೇ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಆ್ಯಂಡ್ ಪ್ಲ್ಯಾಂಟ್ಸ್ ಎಲ್ಲ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಹೀಗೆ ಒಂದು ಸಿಂಪಲ್ಲಾಗಿ ಒಂದು ದಿವಾನ್ ಕಟ್ಟಿಟ್ಟಿದ್ದೀವಿ. ಆ್ಯಂಡ್ ಈ ಕಾರ್ಪೆಟು ಅಷ್ಟೇ ನಾವು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು, ಅಮೆಝಾನಲ್ಲಿ. ತುಂಬ ಅಫೋರ್ಡಬಲ್ ಆಗಿ ಸಿಕ್ತು ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ವಾಷೆಬಲ್ ಕೂಡ. ನನಗಂತೂ ಸಖತ್ ಇಷ್ಟ ಆಯಿತು. ನಿಮಗೇನಾದ್ರು ಬೇಕಿದ್ರೆ ನನಗೆ ಹೇಳಿ, ನಾನು ಬೇಕಿದ್ರೆ ಲಿಂಕ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಹುಡುಕ್ತಿರ್ತೀರ, ನಾನು ಅಷ್ಟೇ ತುಂಬ ಸರ್ಚ್ ಮಾಡಿ ರಿವ್ಯೂ ನೋಡಿ ಇದನ್ನು ತರಿಸಿದ್ದು. ಸೊ ಕಾರ್ಪೆಟ್ ಒಂದು, ಆಮೇಲೆ ಪುಟಾಣಿ ಟೇಬಲ್,
ನಾನು ಹೇಳ್ದಂಗೆ ಇದು ಅಷ್ಟೇ ಮೂಡಿಗೆರೆಯಿಂದ ತಂದಿದ್ದು. ಇಲ್ಲೊಂದು ಪುಟಾಣಿ ಪ್ಲ್ಯಾಂಟ್, ಇದ್ರ ಹೆಸರು ಏನೋ ಇದೆ, ನನಗೆ ಮರ್ತೋಯ್ತು, ಸಡನ್ಲಿ ಬರ್ತಾ ಇಲ್ಲ ಎಡಿಟ್ ಮಾಡುವಾಗ. ಸೊ ಇದೊಂಥರ ಲಕ್ಷ್ಮೀ ಫ್ಲವರ್ ಥರ ಇದೆ, ಒಂಥರ ಲೋಟಸ್ ಥರ ಇದೆ, ಹಾಗಾಗಿ ನಾನು ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಅದೇ ನಾನೆಲ್ಲ ಒಂದೊಂದು ಕಡೆ ಒಂದೊಂದು ಪ್ಲೇಸ್ ಮಾಡಿದ್ದೀನಿ. ಮನಿ ಪ್ಲ್ಯಾಂಟ್, ತುಂಬ ಮನಿ ಪ್ಲ್ಯಾಂಟ್ ತೊಗೊಂಡಿದ್ದೀನಿ. ಆ್ಯಂಡ್ ಊರಿಗೆ ಹೋದಾಗ ಸ್ವಲ್ಪ ಮನಿ ಪ್ಲ್ಯಾಂಟ್ಗಳನ್ನ ತೊಗೊಂಡು ಬಂದಿದ್ದೆ. ಅಂದರೆ ನಮ್ಮ ಮನೆಯಲ್ಲಿ ತುಂಬ ರಾಶಿ ಇದೆ, ಅದು ಮತ್ತು ಜೇಡ ಪ್ಲ್ಯಾಂಟ್ ಅವೆಲ್ಲ ರಾಶಿ ಇತ್ತು. ನಾನು ಅದರಲ್ಲಿ ಸ್ವಲ್ಪ ಒಂದು 5-6 ಗಿಡಗಳ ಥರ ನಾನು ಕಟ್ ಮಾಡ್ಕೊಂಡು ಬಂದಿದ್ದೆ. ಅದನ್ನೆಲ್ಲ ವಾಟರಿಗೆ ಹಾಕಿದ್ದೀನಿ ಬಾಟಲಲ್ಲಿ. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಬೇರು ಬಿಟ್ಟಿದೆ. ಆ್ಯಂಡ್ ಫ್ರಿಡ್ಜ್ ಅಷ್ಟೇ, ಏನಾದರೂ ಚಾಕ್ಲೇಟ್ಸ್ಗಳು, ಈ ಚೇಂಜ್ಗಳು ಏನಾದ್ರು ಇತ್ತು ಅಂದರೆ ಹಿಂಗೆ ಫ್ರಿಡ್ಜ್ ಕವರಲ್ಲೇ ಹಾಕಿರ್ತೀನಿ. ಆ್ಯಂಡ್ ಶೋಕೇಶನ್ ನಿಮಗೆ ಜಾಸ್ತಿ ತೋರಿಸಲ್ಲ, ಯಾಕಂದರೆ ನಾನು ಯಾವುದೇ ಶೋ ಪೀಸ್ಗಳನ್ನ ಇಟ್ಟಿಲ್ಲ. ಅಂದರೆ ಅದನ್ನು ತುಂಬ ಮೇಂಟೈನ್ ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು ಬೇರೆ ಏನಾದ್ರು ಈ ಥರ ನನಗೊಂದು ಅವಾರ್ಡ್ ಬಂದಿತ್ತು ಕಂಪ್ನಿಯಿಂದ, ಅದನ್ನು, ಆಮೇಲೆ ನಮ್ಮ ನಿವಿಯಾಗೆ ಏನಾದ್ರು ಗಿಫ್ಟ್ ವೋಚರ್ಸ್ಗಳು, ಅಂದರೆ ಏನಾದ್ರು ಒಂದು ಗಿಫ್ಟ್ಸ್ಗಳು ಕೊಟ್ಟಿರ್ತಾರೆ ಅದನ್ನು, ಆಮೇಲೆ ನಮ್ಮ ಫ್ರಿಡ್ಜಿಗೆ ಬೇಕಾಗಿರೋದನ್ನ ಲಿಕ್ವಿಡ್ಸು, ಡಿಟರ್ಜೆಂಟ್ ಅವೆಲ್ಲ ಸ್ವಲ್ಪ ಅಲ್ಲಲ್ಲೇ ಈಸಿಯಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀವಿ. ಆ್ಯಂಡ್ ಶೋ ಪೀಸಸ್ನು ಸ್ವಲ್ಪ ನಾನು ಕಾರ್ಟಿಗೆ ಹಾಕಿಟ್ಟಿದ್ದೀನಿ, ತೊಗೋಬೇಕು. ಸೊ ತೊಗೊಂಡಾಗ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾವು ಮ್ಯಾಚಿಗೆ ಹೋದಾಗ RCB ಫ್ಲ್ಯಾಗ್ ತೊಗೊಂಡು ಬಂದಿದ್ದೆ ನೆನಪಿಗೋಸ್ಕರ. ಅದನ್ನು ಹಂಗೆ ನಾನು ವಾಷಿಂಗ್ ಮಿಷಿನ್ ಮೇಲೆ ಹಾಕಿದ್ದೀನಿ. ಸೊ ನಾನು ಹೇಳಿದ್ನಲ್ಲ ಮನೆಯಿಂದ ಒಂದು ಪ್ಲ್ಯಾಂಟ್ ತಂದಿದ್ದೆ ಅಂತ, ಸೊ ಇದೆ, ಆಗಲೇ ಬೇರು ಬಿಟ್ಟಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇದನ್ನು ಹೀಗೆ ಬಿಡ್ತೀನಿ, ಮೀನ್ಸ್ ಅಂದರೆ ಮಡ್ಡಿಗೆ ಹಾಕಲ್ಲ, ಸೊ ಹೀಗೆ ನೀರಲ್ಲೇ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕರ್ಟನ್ಸ್ಗಳೇನೈತೆ ಅದೆಲ್ಲ ನಾನು ಮೀಶೋ ಮತ್ತು ಅಮೆಝಾನಲ್ಲಿ ತರಿಸಿದ್ದು. ಗೊತ್ತಲ್ಲ, ಇವಾಗ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಷ್ಟು ನನಗೆ ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಸ್ಟಾರ್ಟಿಂಗ್ ಮನೆಗೆ ಬಂದಾಗೆಲ್ಲ ಪಟ ಅಂತ ಆನ್ಲೈನಲ್ಲೇ ನಾನೆಲ್ಲ ತರಿಸ್ಬಿಟ್ಟೆ. ಆ್ಯಂಡ್ ದೇವ್ರ ಮನೆಯಲ್ಲಿ ಒಂದೇ ಒಂದು ಫೋಟೋ ಇಟ್ಟಿದ್ದೀವಿ, ಅಂದರೆ ಮಿಡಲ್ ಏನಿದೆ ಅಲ್ಲೇ ಈಶ್ವರದ ಲಿಂಗದ ಫೋಟೋ ಇರೋದ್ರಿಂದ, ಶಿವ ಅವ್ರದ್ದು. ಸೊ ಹಾಗಾಗಿ ಲಕ್ಷ್ಮಿ, ಗಣಪತಿ ಮತ್ತು ಸರಸ್ವತಿ ಈ 3 ಫ್ರೇಮಿಂದ, ಒಂದು ಬೆಳ್ಳಿ ಫ್ರೇಮಿಂದ ಒಂದು ಫೋಟೋ ಇಟ್ಟಿದ್ದೀನಿ. ಆ್ಯಂಡ್ 2 ಬೆಳ್ಳಿ ದೀಪ ಇಟ್ಟಿದ್ದೀನಿ. ಆಮೇಲೆ ಪೂಜೆ ಮಾಡೋ ಐಟಮ್ಸ್ಗಳೆಲ್ಲ ಏನಿದೆ, ಈ ಕರ್ಪೂರ, ಬತ್ತಿ, ಕುಂಕುಮ ಹಿಂಗೆಲ್ಲ ಏನೇನಿದೆ ಇದನ್ನೆಲ್ಲ ನಾನು ಒಂದು ಚಿಕ್ಕ ಡ್ರಾ ಕೊಟ್ಟಿದ್ದಾರೆ, ಅಲ್ಲಿ ನಾನು ಇಟ್ಟಿದ್ದೀನಿ. ಆ್ಯಂಡ್ ಕಳಶ ಒಂದು ಇಡಬೇಕು. ಸೊ ಅದನ್ನು ನಾನು ನಮ್ಮ ಅತ್ತೆ ಕೇಳಿಕೊಂಡು, ಯಾಕಂದರೆ ಇವಾಗ ಅವ್ರು ಹೇಗೆ ರೂಢಿಯಲ್ಲಿ ಹೇಗೆ ಮಾಡ್ಕೊಂಡು ಹೋಗ್ತಾರೆ ನಾವು ಹಾಗೆ ಮಾಡಬೇಕಲ್ವ, ಹಾಗಾಗಿ ಅವ್ರನ್ನ ಕೇಳಿಬಿಟ್ಟು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಸ್ಮಾಲ್ TV, ಇಲ್ಲಿಗೊಂದು ಪುಟಾಣಿ ಟೇಬಲ್ ತಂದುಬಿಟ್ಟು ಒಂದು ಬುದ್ಧ ಸ್ಟ್ಯಾಚ್ಯೂ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದು ಮಾಡ್ತೀನಿ ಸದ್ಯದಲ್ಲೇ. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ರೂಮ್. ಸೊ ಇಲ್ಲೇ ನಾನು ಜಾಸ್ತಿ ವೀಡಿಯೋಗಳು ಮಾಡೋದು, ವ್ಲಾಗ್ಸ್ ಮಾಡೋದು ಇಲ್ಲೇ. ಅಂದರೆ ನಾನು ಮಾತಾಡ್ತೀನಲ್ಲ ಇಲ್ಲೇ, ಅಂದರೆ ಆ ಲೈಟ್ ಫೋಕಸ್ ಅವೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ನಾನು ಇದೇ ರೂಮಲ್ಲೇ ಮಾತಾಡೋದು. ಆ್ಯಂಡ್ ಇಲ್ಲಿ ಇದು ಒಂದು ಬೆಡ್ರೂಮ್. ಇಲ್ಲೇನು ನಾನು ಮಂಚ ಇರ್ಬೋದು, ದಿವಾನ್ ಕಟ್ಟೇನೂ ಹಾಕಿಲ್ಲ. ಆಮೇಲೆ ಇಲ್ಲೇನಿದೆ ಕಬೋರ್ಡ್ಗಳು, ಇಲ್ಲಿ ನಮ್ಮದು ಒಂದು ಯೂಟ್ಯೂಬ್ದು ಏನಾದರೂ ಪ್ರಮೋಷನ್ ಪ್ರಾಡಕ್ಟ್ಸ್ಗಳು ಬಂದರೆ ಅಲ್ಲಿಡ್ತೀನಿ. ಆಮೇಲೆ ಕಾರ್ಪೆಟ್ಗಳು, ಮ್ಯಾಟ್ಗಳು, ಆ್ಯಂಡ್ ಈ ಕಡೆ ಡ್ರಾದಲ್ಲಿ ಬೆಡ್ಶೀಟ್ಗಳು, ನಮ್ಮದು ಬ್ಯಾಗ್ಗಳು, ಇದೆಲ್ಲ ಈ ರೂಮಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಸೂಟ್ ಕೇಸ್ಗಳು ಏನಿದೆ, ಕೆಲವೊಂದು ಬಾಕ್ಸ್ಗಳೆಲ್ಲ ಮೇಲ್ಗಡೆ ನಾನು ಶೆಲ್ಫಲ್ಲಿ ಇಟ್ಟಿದ್ದೀನಿ. ಇದಾಗಿದ ತಕ್ಷಣ ನೆಕ್ಸ್ಟ್ ಬಂದರೆ ನಮ್ಮ ರೂಮ್ ಮತ್ತು ಈ ಕಡೆ ಕಿಚನ್ ಬರುತ್ತೆ. ಸೊ ರೈಟ್ ಸೈಡಲ್ಲಿ ನಮ್ಮ ರೂಮ್ ಬರುತ್ತೆ. ಸೊ ಆ ರೂಮ್ಗಿಂತ ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ಹಾಗಾಗಿ ನಾವು ಈ ರೂಮಲ್ಲೇ ಇರೋಣ ಅಂತ ನೋಡಿ. ಆಮೇಲೆ ವಿಂಡೋಸ್ಗಳು ಅಷ್ಟೇ 2 ಇದೆ, ಒಂದು ದೊಡ್ಡದು ಇನ್ನೊಂದು ಚಿಕ್ಕದು, ಹಾಗಾಗಿ ನಾವು ಈ ರೂಮಲ್ಲೇ ಇಲ್ಲಿ ಇದ್ದೀವಿ. ಆ್ಯಂಡ್ ಕರ್ಟನ್ಸ್ ಅಷ್ಟೇ 2 ಪೇರ್ ಇದೆ, ಒಂದು ಬ್ಲೂ ಕಲರ್ದೊಂದು ಇದೆ, ಇನ್ನೊಂದು ಗ್ರೀನ್ ಕಲರ್ ಪೇರ್ ಒಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ವಾರ್ಡ್ರೋಬಲ್ಲೂ ಅಷ್ಟೇ. ಆ್ಯಂಡ್ ಮನೆ ಕಟ್ಟಿಸಿ ಒಂದು 10 to 15 ಇಯರ್ಸ್ ಆಗಿದೆ ಅನಿಸುತ್ತೆ, ಅಂದರೆ ಸ್ವಲ್ಪ ಹಳೆ ಮನೆಯೇ, ಹಾಗಾಗಿ ಸ್ವಲ್ಪ ವಾರ್ಡ್ರೋಬು ಎಲ್ಲ ಏನಿದೆ ಅದೆಲ್ಲ ಅಂದರೆ ಡಿಸೈನ್ ಎಲ್ಲ ಸ್ವಲ್ಪ ಓಲ್ಡ್ ಇದರಲ್ಲೇ ಇದೆ. ಬಟ್ ಚೆನ್ನಾಗಿದೆ, ಒಂಥರ ವುಡ್ ಫಿನಿಶಿಂಗ್ ಬರೋದ್ರಿಂದ ನಾರ್ಮಲ್ ಎಲ್ಲರ ಮನೆ ವಾರ್ಡ್ರೋಬ್ ಒಂದೇ ಥರ ಇರೋದ್ರಿಂದ ಇದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಆ್ಯಂಡ್ ಚೆನ್ನಾಗಿದೆ. ಆ್ಯಂಡ್ ನನಗಿನ್ನೂ ಆ ಬಟ್ಟೆ ನೀಟಾಗಿ ನನಗೆ ಜೋಡಿಸ್ಕೊಳಕ್ಕಾಗಲಿಲ್ಲ. ಸೊ ವಾರ್ಡ್ರೋಬ್ ಆರ್ಗನೈಸ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಬಾತ್ರೂಮು. ಸೊ ಇದನ್ನು ಜಾಸ್ತಿ ತೋರಿಸಲ್ಲ, ಇನ್ನೇನು ಕಾಮನ್ ಆಗಿರುತ್ತೆ. ಅಲ್ಲಿಂದ ಲೆಫ್ಟ್ ಸೈಡ್ ಕಿಚನ್.
ಸೊ ಇಲ್ಲಿ ಅಷ್ಟೇ ನಾನು ಹೇಳಿದ್ನಲ್ಲ, ಇವಾಗ ನಾನು ಏನೇನು ಜೋಡಿಸಿದ್ದೀನಿ ಪಾತ್ರೆ ಪ್ರತಿಯೊಂದು ನನಗೆ ನಮ್ಮ ಅತ್ತೆ ಕೊಟ್ಟು ಕಳಿಸಿರೋದು. ಇದರಲ್ಲಿ ಶಿಲ್ಪ ಸ್ವಲ್ಪ ಒಂದು ಸೆಟ್ ಗಿಫ್ಟ್ ಮಾಡಿದ್ಲು ನನಗೆ ಮದುವೆಗೆ. ಅದು ಸ್ವಲ್ಪ ಇದೆ, ಕುಕ್ಕರು ಪ್ಯಾನ್ಗಳೆಲ್ಲ. ಅದು ಬಿಟ್ಟರೆ ಅಮ್ಮ ಸ್ವಲ್ಪ ಕೊಟ್ಟಿದ್ದರು, ಬಟ್ 90% ನನಗೆ ನಮ್ಮ ಅತ್ತೆನೇ ಕೊಟ್ಟು ಕಳಿಸಿರೋದು. ಹಾಗಾಗಿ ನಾನು ಮತ್ತೆ ಯಾವ ಪಾತ್ರೆಗಳನ್ನೂ ಏನೂ ಕೊಂಡ್ಕೊಂಡಿಲ್ಲ. ನಾನು ಹೇಳ್ದಂಗೆ ಇನ್ನೂ ಜೋಡಿಸೋದು, ಅರೇಂಜ್ ಮಾಡೋದು ತುಂಬ ಇದೆ, ಆರ್ಗನೈಸ್ ಮಾಡೋದೆಲ್ಲ. ಹಾಗಾಗಿ ನಾನೆಲ್ಲ ಒಂದು ಪರ್ಫೆಕ್ಟ್ ಅಂತ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಿಮ್ಮ ಹತ್ರ ನೀಟಾಗಿ ನಾನು ತೋರಿಸ್ತೀನಿ ಆ್ಯಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕುಕ್ಕಿಂಗ್ ಮಾಡುವಾಗೆಲ್ಲ ನಿಮ್ಮ ಹತ್ರ ನಾನು ಮಾತಾಡ್ತಾ ನಮ್ಮ ಅಡುಗೆ ಮನೆ ತೋರಿಸ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಇಷ್ಟು ನಮ್ಮ ಪುಟ್ಟ ಮನೆಯ ವ್ಲಾಗ್. ನಾನು ಹೇಳ್ದಂಗೆ ನಿಮಗೆ ಇದರಲ್ಲಿ ಯಾವುದಾದ್ರೂ ನಾನು ಹೇಳಿದೆ ತುಂಬ ಐಟಮ್ಸ್ ಆನ್ಲೈನಲ್ಲಿ ತರಿಸಿದ್ದೀನಿ ಅಂತ, ನಿಮಗೆ ಯಾವುದಾದ್ರೂ ಐಟಮ್ಸ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ನಮ್ಮ ಪುಟ್ಟ ಮನೆನೂ ತಕ್ಕ ಮಟ್ಟಿಗೆ ನಾನು ಜೋಡಿಸಿದ್ದೀನಿ ಅಂತ ಅನ್ಕೊಂತೀನಿ. ಇನ್ನೂ ತುಂಬ ಇದೆ ನನ್ನ ಐಡಿಯಾಗಳು ಏನೇನಿದೆ ಅಂದರೆ, ಈ ರೂಮ್ ಇದೆಯಲ್ಲ, ನಾನು ಈ ರೂಮಲ್ಲೇ ಜಾಸ್ತಿ ವ್ಲಾಗ್ಗಳೆಲ್ಲ ಅಂದರೆ ರೆಕಾರ್ಡ್ ಮಾಡೋದು ವಿಡಿಯೋಗಳನ್ನ. ಹಾಗಾಗಿ ಇಲ್ಲಿ ಸ್ವಲ್ಪ ಮೇಕಓವರ್ ಮಾಡೋದು, ಸ್ಕ್ರೀನ್ಸು, ಟೇಬಲ್ಸು, ಮಿರರ್ಸ್, ಈ ಥರ ಏನೇನೋ ಸ್ವಲ್ಪ ಐಡಿಯಾಗಳಿದ್ದಾವೆ. ಹೋಗ್ತಾ ಹೋಗ್ತಾ ಅದನ್ನು ಮಾಡ್ತೀನಿ, ನಿಮಗೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಗೊತ್ತು, ನೆಕ್ಸ್ಟ್ ನೀವೆಲ್ಲ ಹೋಮ್ ಟೂರ್ ಅಂದರೆ ವೆಯ್ಟ್ ಮಾಡ್ತಿರೋದು ನಮ್ಮ ಮೂಡಿಗೆರೆ ಮನೆನ. ಹಾಗಾಗಿ ಮೂಡಿಗೆರೆಗೆ ಹೋದಾಗ ನೋಡ್ತೀನಿ, ನೀಟಾಗೆಲ್ಲ ಪ್ಲ್ಯಾನ್ ಮಾಡಿ ಹೋಮ್ ಟೂರ್ ಮಾಡ್ತೀನಿ. ನಿಮಗೂ ತಿಳ್ಕೊಳ್ಳೋದು ಸಾಕಷ್ಟು ಇರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಹಾಗಾಗಿ ಆ ವಿಡಿಯೋನು ಆ ವ್ಲಾಗ್ನ ನಾನು ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ನಾನು ಹೇಳೋದು ಮರಿಬಿಟ್ಟಿದೆ, ಆ್ಯಕ್ಚುಲಿ ತುಂಬ ಜನ ನನಗೆ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ಮೊನ್ನೆ ನಾನು ಚಂದ್ರಲೇಔಟಲ್ಲೇ ಹಿಂಗೆ ಹೋಗುವಾಗ ಯಾರೋ ಚಾಂದಿನಿ ಅಂತ ಕೂಗಿದ್ರು, ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಅನಿಸುತ್ತೆ ಮಾತಾಡ್ಸೋಕ್ಕೆ. ಬಟ್ ನೀವು ಕಾಲಲ್ಲಿದ್ದರು, ಹಾಗಾಗಿ ನನಗೆ ಬೈಕ್ ನಿಲ್ಸೋಕ್ಕಾಗಲಿಲ್ಲ. ಬಟ್ ಖುಷಿ ಆಯಿತು ರೆಕಗ್ನೈಸ್ ಮಾಡ್ತಿದ್ದಾರಲ್ಲ ಅಂತ. ಇನ್ನೊಂದ್ಸರಿ ಅಮ್ಮ ಆಂಟಿ ಎನ್ಆರ್ಪುರ ಕೊಪ್ಪ ಹತ್ರ ಏನೋ ಹಾಸ್ಪಿಟಲ್ಗೆ ಹೋಗಿ ಬರುವಾಗ ಯಾರೋ ಒಬ್ಬರು ಸಬ್ಸ್ಕ್ರೈಬರ್ಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಗಾಡಿ ನಿಲ್ಲಿಸ್ಬಿಟ್ಟು ಅಮ್ಮನ ಮಾತಾಡ್ಸ್ಕೊಂಡು ಹೋದ್ರಂತೆ. ತುಂಬ ಖುಷಿ ಆಯಿತು. ನೀವು ಯಾರು ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಒಂಥರ ಅಮ್ಮಂದಿರನ್ನೆಲ್ಲ ಮಾತಾಡ್ಸೋದು, ಈ ಥರ ಎಲ್ಲ ಪ್ರೀತಿ ತೋರಿಸ್ತಿರಲ್ಲ, ನನಗೆ ತುಂಬ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಡಿ ಮಾರ್ಟಿಗೆ ಹೋಗಿದ್ದೆ. ಡಿ ಮಾರ್ಟಿಗೆ ಹೋದಾಗಲೂ ತುಂಬ ಜನ ಬಂದು ನನಗೆ ಮಾತಾಡ್ಸಿದ್ರು, ನೀವೇನು ಕೇಳಿದ್ರು. ಖುಷಿ ಆಗುತ್ತೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ಇಷ್ಟೇ ಪ್ರೀತಿ ತೋರಿಸಿ ಸಾಕು, ಇನ್ನೇನು ಬೇಡ. ಅಂದರೆ ನನಗಿನ್ನೂ ಜೋಶ್ ಜಾಸ್ತಿ ಆಗ್ತಾ ಇರುತ್ತೆ. ಬ್ಲಾಗ್ ಮಾಡೋಕ್ಕಿರಲಿ, ಏನಾದರೂ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳಕ್ಕಾಗಲಿ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಇವಾಗ ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಅನ್ನೋ ಥರನೇ ನಾವು ಇವಾಗ ಅಂದ್ಕೊಂಡಿದ್ದೀವಿ. ಸೊ ಖುಷಿ ಆಗುತ್ತೆ. ನಾನೆಲ್ಲೇ ಸಿಕ್ಕರು ಮಾತಾಡಿಸಿ, ನಾನೇನು ಆ್ಯಟಿಟ್ಯೂಡ್ ಮಾಡಲ್ಲ ಅಂತ ಏನೂ ಅನ್ನಲ್ಲ. ನನಗೂ ಖುಷಿಯಾಗಿ ನಾನು ಮಾತಾಡಿಸ್ತೀನಿ. ನೋಡಿ ಏನಾದ್ರು ಹಿಂಗಪ್ಪ ಮಾತಾಡ್ಸೋದು ಏನು ಅಂತ ಏನೂ ಹೆಸಿಟೇಟ್ ಮಾಡ್ಕೊಳ್ಬೇಡಿ. ಸೊ ಯಾರಿಗಾರು ನಾನು ಸಿಕ್ಕಿದ್ರೆ ನೋಡಿದ್ರೆ ಮಾತಾಡಿಸಿ, ನನಗಿನ್ನೂ ಖುಷಿ ಆಗುತ್ತೆ. ಸೊ ಇಷ್ಟೇ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆಗಿರೋ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಆದಷ್ಟು ಬೇಗ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.